ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ನಾವು ಕ್ರಿಸ್ತನಲ್ಲಿರುವುದು ಯಾವ ಕಾರಣದಿಂದ? ನಿಮ್ಮ ಆಪ್ಷನ್ಸ್: ಎ ಬೈಬಲ್ ಓದುವುದರಿಂದ, ಬಿ ಬಡವರಿಗೆ ಸಹಾಯ ಮಾಡುವುದರಿಂದ, ಸಿ ನೀತಿವಂತರಾಗಿದ್ದರಿಂದ, ಡಿ ಆತನಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ. ನೀವು ಕ್ರಿಸ್ತನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀಡಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. 1 ಕೊರಿಂಥದವರಿಗೆ 30:31. ಪ್ರಶ್ನೆ, ದೇವರು ಎಂತಹವರನ್ನು ಆರಿಸಿಕೊಂಡಿದ್ದಾನೆ? ನಿಮ್ಮ ಆಪ್ಷನ್ಸ್: ಎ ಬುದ್ಧಿವಂತರನ್ನು, ಬಿ ಪಾಪಿಗಳನ್ನು, ಸಿ ಬುದ್ಧಿಹೀನರನ್ನು, ಡಿ ಬಲಿಷ್ಠರನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಆರಿಸಿ ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. 1 ಕೊರಿಂಥದವರಿಗೆ 1:26. ಪ್ರಶ್ನೆ, ಅಪೊಸ್ತಲನು ಹೇಳುತ್ತಾನೆ, ನಾನು ಇದಕ್ಕಾಗಿ ನಾಚಿಕೊಳ್ಳುವುದಿಲ್ಲ, ಯಾಕೆಂದರೆ ಇದು ರಕ್ಷಣೆಗಾಗಿ ದೇವರ ಬಲಸ್ವರೂಪವಾಗಿದೆ. ನಿಮ್ಮ ಆಪ್ಷನ್ಸ್: ಎ ಯೇಸುವಿನ ಸುವಾರ್ತೆ, ಬಿ ಮನುಷ್ಯನ ಸಂಪ್ರದಾಯ, ಸಿ ತಂದೆಯ ಚಿತ್ತವನ್ನು ನೆರವೇರಿಸುವವರು, ಡಿ ನೀತಿವಂತರ ಕಾರ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಎ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರುಬರುತ್ತದೆ. ಪ್ರಶ್ನೆ, ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆದ ಅಪೊಸ್ತಲನು ಯಾರು? ನಿಮ್ಮ ಆಪ್ಷನ್ಸ್: ಎ ಪೇತ್ರ, ಬಿ ಪೌಲ, ಸಿ ಯೋಹಾನ, ಡಿ ಯಾಕೋಬ. ಸರಿಯಾದ ಉತ್ತರ ಆಪ್ಷನ್ ಬಿ. ತಾವು ಮಾಡುವ ಕಾರ್ಯಗಳು ಮರಣ ಪಾತ್ರವೆಂದು ತಿಳಿದಿದ್ದರೂ ಅವರು ಇದನ್ನು ಮಾಡುತ್ತಾರೆ. ನಿಮ್ಮ ಆಪ್ಷನ್ಸ್: ಎ ಮರೆಯಾಗಿಸುತ್ತಾರೆ, ಬಿ ಮಾಡುವವರನ್ನು ಅನುಮೋದಿಸುತ್ತಾರೆ, ತಮ್ಮ ಕಾರ್ಯಗಳಿಗಾಗಿ ಸುಳ್ಳು ಹೇಳುತ್ತಾರೆ, ನಾಚಿಕೆ ಇಲ್ಲದೆ ದೇವರ ಮುಂದೆ ನಿಲ್ಲುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ, ಅಪೊಸ್ತಲನು ಹೇಳಿದ್ದು, ನಾನು ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ ಭಯಗ್ರಸ್ತನು, ಬಿ ಸಭಾಮಂದಿರದ ಅಧಿಕಾರಿ, ಸಿ ಕ್ರಿಸ್ತನ ದಾಸ, ಡಿ ದೇವರ ರಾಜ್ಯದಲ್ಲಿ ಮೊದಲಿಗನು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ಯಾವುದೇ ಮನುಷ್ಯನಾಗಲಿ ದೇವದೂತನಾಗಲಿ ಸುವಾರ್ತೆಗೆ ವಿರುದ್ಧವಾದುದನ್ನು ಸಾರಿದರೆ ಅವನು. ನಿಮ್ಮ ಆಪ್ಷನ್ಸ್: ಎ ಆಶೀರ್ವದಿಸಲ್ಪಡುವವನು, ಬಿ ಪಟ್ಟಿ ಮಾಡಲ್ಪಡುವನು, ಸಿ ಶಾಪಗ್ರಸ್ತನಾಗುವನು, ಡಿ ನಿಮ್ಮಲ್ಲಿರುವನು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, 3 ವರ್ಷಗಳಾದ ಮೇಲೆ ಪೌಲನು ಯೆರೂಸಲೇಮಿಗೆ ಈತನ ಪರಿಚಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋದನು. ನಿಮ್ಮ ಆಪ್ಷನ್ಸ್: ಎ ಪೇತ್ರ, ಬಿ ಪೌಲ, ಸಿ ಬಾರ್ನಬ, ಡಿ ಯೋಹಾನ. ಸರಿಯಾದ ಉತ್ತರ ಆಪ್ಷನ್ ಎ ಪೇತ್ರ. ಪ್ರಶ್ನೆ, ಈತನು ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ನಿಮ್ಮ ಆಪ್ಷನ್ಸ್: ಎ ಯೇಸು, ಬಿ ಗ್ಯಾಬ್ರಿಯಲ್, ಸಿ ಪೌಲ, ಡಿ ಸೈತಾನ.
ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ: ದೇವರ ವಸ್ತುಗಳನ್ನು ಯಾರಿಗೆ ಹಾಕಬಾರದು? ನಿಮ್ಮ ಆಪ್ಷನ್ಸ್: ಎ. ದಾರಿಹೋಕರಿಗೆ, ಬಿ. ಹಂದಿಗಳಿಗೆ, ಸಿ. ನಾಯಿಗಳಿಗೆ, ಡಿ. ಪಾಪಿಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ. ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಮತ್ತಾಯ 7:6. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.